ಸ್ನೇಹಿತರೆ, ಒಂದು ಸತ್ಯ ಘಟನೆನ ಆಧರಿಸಿ ತೆಗೆದಿರುವಂತಹ ಒಂದು ಡಿಫರೆಂಟ್ ಆಗಿರುವಂತಹ ಸೆನ್ಸೇಷನಲ್ ಸರ್ವೈವ್ ಮೂವಿನ ನಾವಿವಾಗ ನೋಡೋಣ. ಅಂದಾಗೆ ನಾವಿವಾಗ ನೋಡ್ತಿರುವ ಮೂವಿ ನೇಮು ಆಡು ಜೀವಿತಂ ಅಂತ. ಇಂಗ್ಲಿಷ್ ನಲ್ಲಿ ಈ ಮೂವಿ ದ ಗಾಡ್ ಲೈಫ್ ಅಂತ ಇದೆ. ಈ ಮೂವಿಗೆ ಗೂಗಲ್ ನಲ್ಲಿ 8.2 ರೇಟಿಂಗ್ಸ್ ಇದೆ. ಈ ಮೂವಿನ ಹೀರೋ ಕೆಲ್ಸಕ್ಕೋಸ್ಕರ ಸೌದಿ ಅರೇಬಿಯಾಗೆ ಬಂದು ಅಲ್ಲಿನ ಭಾಷೆ ಅವನಿಗೆ ಬರ್ದೇ ಇರೋ ಕಾರಣ ಆ ದೇಶದ ದುಷ್ಕರ್ಮಿಗಳ ಕೈಯಲ್ಲಿ ಸಿಗಾಕೊಂಡು ಅವನು ಗುಲಾಮ್ನಾಗ್ಬಿಡ್ತಾನೆ. ಅದರಿಂದ ಅವನು ಅವರಿಂದ ಹೇಗ್ ತಪ್ಪಿಸ್ಕೊಂಡು ಅವನ ದೇಶಕ್ಕೆ ವಾಪಸ್ ಬರ್ತಾನೆ ಅನ್ನೋದೇ ಈ ಮೂವಿನಲ್ಲಿರುವಂತ ಸ್ಟೋರಿ. ಖಂಡಿತವಾಗ್ಲೂ ಈ ಮೂವಿ ಎಲ್ಲ ಸರ್ವೈವಲ್ ಮೂವಿಗಿಂತ ತುಂಬಾನೇ ಡಿಫರೆಂಟ್ ಆಗಿದೆ. ಆದ್ರಿಂದ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಮೂವಿ ಒಳಗಡೆ ಎಂಟ್ರಿ ಹಾಕೋಣ. ಮೂವಿ ಪ್ರಾರಂಭದಲ್ಲಿ ಈ ಮೂವಿನ ಹೀರೋ ನಜೀಮ್ ಅಹಮದ್ ಸೌದಿ ಅರೇಬಿಯಾ ಏರ್ಪೋರ್ಟ್ ನಲ್ಲಿ ಪಾಸ್ಪೋರ್ಟ್ ಅನ್ನ ಚೆಕ್ ಮಾಡಿಸ್ತಿರೋದನ್ನ ತೋರಿಸ್ತಾರೆ. ಅವನಿಗೆ ಅಲ್ಲಿನ ಭಾಷೆ ಬರೋದಿಲ್ಲ. ಏರ್ಪೋರ್ಟ್ ನ ಆಫೀಸರ್ ಅವನಿಗೆ ಏನ್ ಕೆಲಸ ಮಾಡ್ತೀರಾ ಅಂತ ಕೇಳ್ತಾ ಇರ್ತಾರೆ. ಆದ್ರೆ ಮೊಹಮ್ಮದ್ಗೆ ಅವರ ಭಾಷೆ ಗೊತ್ತಾಗದೇ ಇದ್ದ ಕಾರಣ ಅವರು ಏನ್ ಹೇಳ್ತಾ ಇದಾರೆ ಅಂತ ಅವನಿಗೆ ಅರ್ಥ ಆಗ್ತಾ ಇರೋದಿಲ್ಲ. ಅಷ್ಟರಲ್ಲಿ ಅಲ್ಲಿಗೆ ಮೊಹಮ್ಮದ್ ನ ಸ್ನೇಹಿತ ಹಕೀಮ್ ಅಲ್ಲಿಗೆ ಬಂದು, ಸಾರ್ ನಾವು ಒಂದು ಕಂಪ್ನಿನಲ್ಲಿ ಹೆಲ್ಪರ್ ಕೆಲಸ ಮಾಡ್ತೀವಿ ಅಂತ ಹೇಳ್ತಾನೆ. ಹಕೀಮ್ಗೂ ಕೂಡ ಅಲ್ಲಿನ ಅರಬಿಕ್ ಭಾಷೆ ಬರೋದಿಲ್ಲ. ಆದ್ರೂ ಕೂಡ ಅವನು ಹಿಂದಿನಲ್ಲಿ ಮತ್ತೆ ಇಂಗ್ಲಿಷ್ ನಲ್ಲಿ ಸ್ವಲ್ಪ ಮ್ಯಾನೇಜ್ ಮಾಡ್ತಾ ಇರ್ತಾನೆ. ನೆಕ್ಸ್ಟ್ ಅವರು ಏರ್ಪೋರ್ಟ್ ಇಂದ ಹೊರಗಡೆ ಬಂದು ಅವರನ್ನ ಅವರ ಏಜೆಂಟ್ ಕರ್ಕೊಂಡು ಹೋಗೋದಕ್ಕೆ ಬಂದಿದಾರ ಅಂತ ನೋಡ್ತಾರೆ. ಆದ್ರೆ ಅಲ್ಲಿ ಯಾರು ಕೂಡ ಬಂದಿರೋದಿಲ್ಲ. ಅವಾಗ ಅವರಿಗೆ ಅವರ ಭಾಷೆ ಗೊತ್ತಿರುವ ಏರ್ಪೋರ್ಟ್ ನಲ್ಲಿ ಕೆಲಸ ಮಾಡ್ತಿರೋರು ಒಬ್ರು ಸಿಗ್ತಾರೆ. ಅವರ ಕೈಯಲ್ಲಿ ಅವ್ರ ಹತ್ರ ಇದ್ದ ಕಂಪ್ನಿ ನಂಬರ್ಗೆ ಕಾಲ್ ಮಾಡಿಸ್ತಾರೆ. ಆದ್ರೆ ಅವತ್ತು ಶುಕ್ರವಾರ ಆದ್ರಿಂದ ಅಲ್ಲಿನ ಕಂಪ್ನಿಗಳಿಗೆಲ್ಲ ರಜಾ ಇರುತ್ತೆ. ಅದರಿಂದ ಅವರ ಫೋನ್ ಅನ್ನ ಯಾರು ಕೂಡ ಅಟೆಂಡ್ ಮಾಡೋದಿಲ್ಲ. ಏಜೆನ್ಸಿ ನಂಬರ್ ನ ಬೇರೆ ಅವ್ರುಗಳು ಮರ್ತ್ ಬಂದಿರ್ತಾರೆ. ಆದ್ರಿಂದ ಏರ್ಪೋರ್ಟ್ ನಲ್ಲಿ ಸಿಕ್ಕ ಮನುಷ್ಯ, ಚಿಂತೆ ಮಾಡಬೇಡಿ, ನಾಳೆ ಕಾಲ್ ಮಾಡಿ ವಿಚಾರಿಸಿ, ಮತ್ತೆ ನಿಮ್ಮ ವೀಸಾಗಳನ್ನ ಜೋಪಾನವಾಗಿ ಇಟ್ಕೊಳ್ಳಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ನಂತರ ಮೊಹಮ್ಮದ್ ಮತ್ತೆ ಅವನ ಸ್ನೇಹಿತ ಹಕೀಮ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಏರ್ಪೋರ್ಟ್ ಮುಂದೆ ಬಂದು ನಿಂತ್ಕೊಂಡು ಅವರ ಏಜೆನ್ಸಿ ಬರ್ತಾರೆ ಅಂತ ಕಾಯ್ತಾ ಇರ್ತಾರೆ. ಅಲ್ಲಿಗೆ ಕಾಫಿಲ್ ಅನ್ನೋ ಒಬ್ಬ ಲೋಕಲ್ ವ್ಯಕ್ತಿ ಬಂದು ಅವರನ್ನ ನೋಡ್ಕೊಂಡು ಏರ್ಪೋರ್ಟ್ ಒಳಗಡೆ ಹೋಗ್ತಾನೆ. ಅವಾಗ ಅಲ್ಲಿ ರಾತ್ರಿ 8:30 ಆಗಿರುತ್ತೆ. ಸ್ವಲ್ಪ ಸಮಯದ ನಂತರ ಏರ್ಪೋರ್ಟ್ ಒಳಗಡೆ ಹೋಗಿದ್ದ ಕಾಫಿಲ್ ಅವ್ರ ಹತ್ರ ಬಂದು, ನಿನ್ನ ಹೆಸರು ಅಬ್ದುಲ್ಲಾ ಅಂತ ಕೇಳ್ತಾನೆ. ಅವ್ರಗಳಿಗೆ ಅವನ ಭಾಷೆ ಅರ್ಥ ಆಗದೇ ಇದ್ದ ಕಾರಣ ಅವರು ಏನನ್ನು ಮಾತಾಡೋದಿಲ್ಲ. ಅವಾಗ ಕಾಫಿಲ್ ನಿಮ್ಗಳ ಹೆಸರೇನು ಅಂತ ಕೇಳ್ತಾನೆ. ಅದಕ್ಕೂ ಕೂಡ ಅವರು ಏನು ಮಾತಾಡೋದಿಲ್ಲ. ಅದರಿಂದ ಕಾಫಿಲ್, ನಾನು ನಿಮ್ಗಳನ್ನ ಹೆಸರು ಕೇಳ್ತಾ ಇದ್ದೀನಿ, ನಿಮ್ಗೆ ಕಿವಿ ಕೇಳಿಸೋದಿಲ್ವಾ ಅಂತ ಬೈಕೊಂಡು ಅಲ್ಲಿಂದ ಹೋಗ್ತಾನೆ. ಸ್ನೇಹಿತರೆ, ಮೊಹಮ್ಮದ್ ಮತ್ತೆ ಹಕೀಮ್ ತಮಿಳ್ನಾಡಿನಿಂದ ಬಂದಿರ್ತಾರೆ. ಅದರಿಂದ ಅವರಿಗೆ ತಮಿಳ್ ಭಾಷೆ ಬಿಟ್ಟು ಬೇರೆ ಯಾವ ಭಾಷೆನೂ ಬರೋದಿಲ್ಲ. ಸ್ವಲ್ಪ ಸಮಯದ ನಂತರ ಮತ್ತೆ ಕಾಫಿಲ್ ಅವ್ರ ಹತ್ರ ಬಂದು ಅವ್ರ ಹತ್ರ ಇದ್ದ ಪಾಸ್ಪೋರ್ಟ್ ಮತ್ತೆ ವೀಸಾನ ಇಸ್ಕೊಂಡು, ನೋಡಿ ಬನ್ನಿ ಇವಾಗಲೇ ಲೇಟ್ ಆಗಿದೆ ಅಂತ ಅವರ ಬ್ಯಾಗ್ ಗಳನ್ನ ಇಸ್ಕೊಂಡು ಜೀಪ್ ಒಳಗಡೆ ಹಾಕ್ತಾನೆ. ಅವಾಗ ಮೊಹಮ್ಮದ್ ಕಾಫಿಲ್ ಹತ್ರ ಬಂದು ಕುಡಿಯೋದಕ್ಕೆ ನೀರೇನಾದ್ರೂ ಸಿಗುತ್ತಾ ಅಂತ ಕೇಳ್ತಾನೆ. ಅದಕ್ಕೆ ಕಾಫಿಲ್ ಅವರ ಭಾಷೆನಲ್ಲಿ, ಏನ್ ನಿನ್ ಸಮಸ್ಯೆ, ಫಸ್ಟ್ ಹೋಗಿ ಜೀಪ್ ಹಿಂದೆ ಕೂರು ಅಂತ ಹೇಳ್ತಾನೆ. ಅವನ ಭಾಷೆ ಮೊಹಮ್ಮದ್ಗೆ ಅರ್ಥ ಆಗದೆ ಇದ್ದ ಕಾರಣ ಅವನು ಮತ್ತೆ ಅವನ ಸ್ನೇಹಿತ ಜೀಪ್ ಮುಂದೆನೆ ಕೂರೋದಕ್ಕೆ ಅಂತ ಬರ್ತಾರೆ. ಅವಾಗ ಅವರಿಗೆ ಕಾಫಿಲ್ ಬೈದು ಹಿಂದೆ ಹೋಗಿ ಕೂರಿ ಅಂತ ಹೇಳ್ತಾನೆ. ಅವನು ಹಾಗೆ ಮಾತಾಡ್ತಿರೋದನ್ನ ನೋಡಿ ಹಕೀಮ್ ಮೊಹಮ್ಮದ್ಗೆ, ಇವ್ನು ಯಾಕೆ ಹಿಂಗ್ ಕಿರ್ಚಾಡ್ತಾ ಇದ್ದಾನೆ ಅಂತ ಕೇಳ್ತಾನೆ. ಅದಕ್ಕೆ ಮೊಹಮ್ಮದ್, ನಮ್ಮ ಭಾಷೆ ಅವನಿಗೆ ಅರ್ಥ ಆಗ್ತಾ ಇಲ್ವಲ್ಲ, ಅದಕ್ಕೆ ಇರ್ಬೇಕು ಅಂತ ಹೇಳಿ ಅವರಿಬ್ರು ಜೀಪ್ ಒಳಗಡೆ ಹೋಗಿ ಕೂರ್ತಾರೆ. ಅವ್ರುಗಳು ಹಾಗೆ ಜೀಪ್ ನಲ್ಲಿ ಹೋಗ್ತಾ ಇರ್ಬೇಕಾದ್ರೆ ತುಂಬಾನೇ ಟೈಮ್ ಆಗೋಯ್ತು, ಮನೆಗೆ ಕಾಲ್ ಮಾಡೋದನ್ನೇ ಮರ್ತೆ ಅಂತ ಮೊಹಮ್ಮದ್ ಹೇಳ್ತಾನೆ. ಅದಕ್ಕೆ ಹಕೀಮ್ ಕೂಡ, ಹೌದು ನಾನು ಮರ್ತ್ಬಿಟ್ಟೆ, ರಾತ್ರಿ 10 ಗಂಟೆ ಆಗೋಯ್ತು, ನನ್ನ ತಾಯಿ ತುಂಬಾನೇ ಗಾಬರಿ ಆಗಿರ್ತಾರೆ ಅಂತ ಹೇಳ್ತಾನೆ. ಅವಾಗ ಮೊಹಮ್ಮದ್, ಪರವಾಗಿಲ್ಲ ಬಿಡು, ಫಸ್ಟ್ ರೂಮ್ ಹೋಗೋಣ, ಆಮೇಲೆ ಕಾಲ್ ಮಾಡಿದ್ರಾಯ್ತು ಅಂತ ಹೇಳ್ತಾನೆ. ಅಷ್ಟರಲ್ಲಿ ಕಾಫಿಲ್ಗೆ ಕೂತಿರೋರು ಅಲ್ಲಿಗೆ ಕಾರ್ ನಲ್ಲಿ ಬಂದು ಅವರ ಭಾಷೆನಲ್ಲಿ ಕಾಫಿಲ್ ಇವರನ್ನ ಎಲ್ಲಿಟ್ಕೊಂಡ್ ಬಂದೆ ಮಾರಾಟ ಮಾಡೋದಕ್ಕೆ ಅಂತ ಕೇಳ್ತಾರೆ. ಅದಕ್ಕೆ ಅವನು ನಗ್ತಾ ಇರ್ತಾನೆ. ಸ್ವಲ್ಪ ಸಮಯದ ನಂತರ ಆ ಜೀಪು ಒಂದು ಡೆಸರ್ಟ್ ಒಳಗಡೆ ಬಂದು ಸ್ಟಾಪ್ ಆಗುತ್ತೆ. ಅಲ್ಲಿ ಒಂದು ಗುಡಿಸ್ಲನ್ನ ಬಿಟ್ಟು ಯಾವುದೇ ತರ ಮನೆಗಳಿರೋದಿಲ್ಲ. ಅವಾಗ ಕಾಫಿಲ್ ಅವ್ರ ಹತ್ರ ಬಂದು ಹಕೀಮ್ಗೆ, ನೀನು ಕೆಳಗಡೆ ಇಳಿ, ನೀನು ಕೆಲಸ ಮಾಡುವ ಜಾಗ ಇದು ಅಂತ ಹೇಳಿ ಅವನ ಬ್ಯಾಗ್ ಅನ್ನ ಜೀಪ್ ಇಂದ ಕೆಳಗಡೆ ಇಡ್ತಾನೆ. ಮತ್ತೆ ಮೊಹಮ್ಮದ್ಗೆ, ನೀನು ಜೀಪ್ ಒಳಗಡೆ ಇರು ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಅವಾಗ ಅವರಿಬ್ರು ಕಫಿಲ್ ಹತ್ರ ಬಂದು, ನಾವು ಒಟ್ಟಿಗೆ ಇರ್ತೀವಿ, ನಮ್ಗೆ ಒಂದೇ ಒಂದು ರೂಮ್ ಕೊಡಿ ಸಾಕು ಅಂತ ಕೇಳ್ತಾರೆ. ಆದ್ರೆ ಕಾಫಿಲ್ ಹಕೀಮ್ನ ಅವನ ಸ್ನೇಹಿತನ ಹತ್ರ ಬಿಟ್ಟು ಮೊಹಮ್ಮದ್ಗೆ ಎದುರಿಸಿ ಅವನನ್ನ ಅಲ್ಲಿಂದ ಜೀಪ್ ನಲ್ಲಿ ಬೇರೆ ಕಡೆ ಕರ್ಕೊಂಡು ಹೋಗ್ತಾನೆ. ಸ್ವಲ್ಪ ಸಮಯದ ನಂತರ ಜೀಪ್ ಅನ್ನ ಒಂದ್ ಕಡೆ ನಿಲ್ಸಿ ಕಾಫಿಲ್ ಮೊಹಮ್ಮದ್ಗೆ, ಬಾ ನನ್ ಜೊತೆ ಅಂತ ಹೇಳ್ತಾನೆ. ನಂತರ ಕಾಫಿಲ್ ಅವನ ಸ್ನೇಹಿತ ಜಸೀರ್ಗೆ, ಇವನು ಇಂಡಿಯಾದಿಂದ ಬಂದಿದ್ದಾನೆ, ಇವನನ್ನ ಇಲ್ಲೇ ಇಟ್ಕೋ, ನಾಳೆ ಇವನನ್ನ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡೋಣ ಅಂತ ಹೇಳ್ತಾ ಇರ್ತಾನೆ. ಅವಾಗ ಮೊಹಮ್ಮದ್ ಅಲ್ಲಿಗೆ ಬಂದು, ನಾನು ಕಂಪ್ನಿನಲ್ಲಿ ಕೆಲಸ ಮಾಡ್ಬೇಕು ಅಂತ ಇದ್ದೀನಿ, ಆದ್ರೆ ನೀವು ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದ್ರಿ ಅಂತ ಕೇಳ್ತಾನೆ. ಆದ್ರೆ ಕಾಫಿಲ್ ಅವನ ಮಾತನ್ನ ಕೇಳ್ದೆ ಅವನನ್ನ ಅಲ್ಲೇ ಬಿಟ್ಟು ಹೋಗ್ತಾನೆ. ನಂತರ ಮೊಹಮ್ಮದ್ ಆ ಶೆಡ್ ಒಳಗಡೆ ಬಂದಾಗ ಅಲ್ಲಿ ಒಬ್ಬ ಮುದ್ಕ ಇರ್ತಾನೆ. ಅವನು ಡೆಲ್ಲಿ ಕಡೆ ಅವನು ಮೊಹಮ್ಮದ್ ನ ನೋಡಿ, ನೀನು ಯಾರಪ್ಪ ಅಂತ ಹಿಂದಿನಲ್ಲಿ ಕೇಳ್ತಾನೆ. ಆದ್ರೆ ಮೊಹಮ್ಮದ್ಗೆ ಹಿಂದಿನೂ ಕೂಡ ಬರೋದಿಲ್ಲ. ಆದ್ರಿಂದ ಅವನು ಇಲ್ಲಿ ಕುಡಿಯೋದಕ್ಕೆ ನೀರ್ ಸಿಗುತ್ತಾ ಅಂತ ಸೈನ್ ಲ್ಯಾಂಗ್ವೇಜ್ ನಲ್ಲಿ ಆ ಮುದ್ಕನ ಹತ್ರ ಕೇಳ್ತಾನೆ. ಅದಕ್ಕೆ ಆ ಮುದ್ಕ ಅಲ್ಲೇ ಪಕ್ಕದಲ್ಲಿದ್ದ ವಾಟರ್ ಟ್ಯಾಂಕ್ ಅನ್ನ ತೋರಿಸ್ತಾನೆ. ಅದರಿಂದ ಮೊಹಮ್ಮದ್ ಅಲ್ಲಿಗೆ ಹೋಗಿ ನೀರನ್ನ ಕುಡಿದು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಮತ್ತೆ ಆ ಮುದ್ಕನ ಹತ್ರ ಬಂದು, ನಾನು ಇಲ್ಲಿ ಎಲ್ ಮಲ್ಗೋದು ಅಂತ ಕೇಳ್ತಾನೆ. ಅದಕ್ಕೆ ಆ ಮುದ್ಕ, ನಿನ್ಗೆ ಎಲ್ ಬೇಕಲ್ಲಿ ಮಲ್ಗು ಅಂತ ಹೇಳ್ತಾನೆ. ಅದರಿಂದ ಮೊಹಮ್ಮದ್ ಕಾಫಿಲ್ ನ ಫ್ರೆಂಡು ಜಸೀರ್ ಮಲಗಿದ್ದಂತಹ ಟೆಂಟ್ ಒಳಗಡೆ ಬಂದು ಮಲಗ್ತಾನೆ. ಅವಾಗ ಅವನಿಗೆ ಊರಿನ ನೆನ್ಪರುತ್ತೆ. ಅವನ ಊರಿನಲ್ಲಿ ಅವನ ಸ್ನೇಹಿತರ ಜೊತೆ ಮರಳನ್ನ ತೆಗೆಯುವ ಕೆಲಸ ಮಾಡ್ತಾ ಇರ್ತಾನೆ. ಅಲ್ಲಿ ಅವರೆಲ್ಲ ವೀಸಾ ಪಾಸ್ಪೋರ್ಟ್ ಮಾಡಿಸ್ಕೊಂಡು ಬೇರೆ ದೇಶಕ್ಕೆ ಹೋಗಿ ಒಳ್ಳೆ ಸಂಬಳನ ತಗೋಬೇಕು ಅಂತ ಮಾತಾಡ್ತಾ ಇರ್ತಾರೆ. ನಂತರ ಮೊಹಮ್ಮದ್ ಅವನ ಸ್ನೇಹಿತನ ಜೊತೆ ಬಂದು ಶ್ರೀಕುಮಾರ್ ನ ಮೀಟ್ ಮಾಡಿ ಅವನಿಗೆ ಸ್ವಲ್ಪ ದುಡ್ಡನ್ನ ಕೊಟ್ಟು, ನನಗೆ ವಿದೇಶದಲ್ಲಿ ಒಂದು ಒಳ್ಳೆ ಕೆಲಸನ ಕೊಡ್ಸಿ, ಆದ್ರೆ ದಯವಿಟ್ಟು ಮೋಸ ಮಾತ್ರ ಮಾಡ್ಬಿಡಿ ಅಂತ ಹೇಳ್ತಾನೆ. ಅದಕ್ಕೆ ಶ್ರೀಕುಮಾರ್, ನಿನ್ಗೆ ವಿಶ್ವಾಸ ಇಲ್ಲ ಅಂದ್ರೆ ಬೇಡ ಬಿಡು, ಆ ಕೆಲಸಕ್ಕೆ ಬೇರೆಯವರಿದ್ದಾರೆ ಅಂತ ಹೇಳಿ ಅವನ
ದುಡ್ಡನ್ನ ವಾಪಸ್ ಕೊಡ್ತಾನೆ. ಅವಾಗ ಮೊಹಮ್ಮದ್, ಅಣ್ಣ ನನಗೆ ಹೇಳಿಲ್ಲ, ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ, ಬೈದಲಾಗಿ ಹೇಳ್ದೆ ಅಂತ ದುಡ್ಡನ್ನ ಅವನ ಕೈಲಿ ಕೊಟ್ಟು ದಯವಿಟ್ಟು ಈ ಕೆಲಸನ ಮಾಡಿಸ್ಕೊಡಿ ಅಂತ ಹೇಳ್ತಾನೆ. ನೆಕ್ಸ್ಟ್ ಮೊಹಮ್ಮದ್ ನ ತಾಯಿ ಉಮಾ ಮತ್ತೆ ಅವನ ಹೆಂಡತಿ ಸೈನುನ ತೋರಿಸ್ತಾರೆ. ಅಲ್ಲಿ ಸೈನು ಅವರ ಅತ್ತೆ ಹತ್ರ, ಅಮ್ಮ ನಿಮ್ಮ ಮಗ ವಿದೇಶಕ್ಕೆ ಹೋಗಿ ಜಾಸ್ತಿ ಹಣನ ಸಂಪಾದಿಸಿದ್ಮೇಲೆ ಒಂದು ಒಳ್ಳೆ ಮನೆನ ಕಟ್ಟಿ ನಾವೆಲ್ಲ ಅಲ್ಲಿಗೆ ಶಿಫ್ಟ್ ಆಗೋಣ ಅಂತ ಮಾತಾಡ್ತಾ ಇರ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಮೊಹಮ್ಮದ್ ಬಂದು ಅವನ ತಾಯಿಗೆ ಮಟನ್ ಕೊಟ್ಟು ಮಟನ್ ಕರಿ ಮಾಡು ಅಂತ ಹೇಳ್ತಾನೆ. ನಂತರ ಅವರೆಲ್ಲ ಕ್ಯಾಶುವಲ್ ಆಗಿ ಮಾತಾಡ್ತಾ ಇರ್ಬೇಕಾದ್ರೆ ಈ ಕಡೆ ಜಸೀರ್ ಎಪ್ಸಿ ಅವನನ್ನ ಟೆಂಟ್ ಇಂದ ಹೊರಗಡೆ ಹಾಕಿ, ಮತ್ತೆ ನೀನು ಈ ರೀತಿ ತಪ್ಪುಗಳನ್ನ ಮಾಡಿದ್ರೆ ನಿನ್ನ ಕಾಲನ್ನ ಮುರಿತೀನಿ ಅಂತ ಹೇಳ್ತಾನೆ. ಅದರಿಂದ ಮೊಹಮ್ಮದ್ ಅಲ್ಲೇ ಪಕ್ಕದಲ್ಲಿದ್ದ ಒಂದು ಸ್ಕ್ರಾಪ್ ಜೀಪ್ ಒಳಗಡೆ ಮಲಗ್ತಾನೆ. ನೆಕ್ಸ್ಟ್ ಡೇ ಮೊಹಮ್ಮದ್ ಮೇಲೆದ್ದು ಮುತ್ಕುನ್ ಹತ್ರ ಬರ್ತಾನೆ. ಅವಾಗ ಆ ಮುತ್ಕ ಕುರಿ ಹಾಲನ್ನ ಅವನ ಕೈಲಿ ಕೊಟ್ಟು ಇದನ್ನ ಜಸೀರ್ಗೆ ಕೊಡು ಅಂತ ಹೇಳ್ತಾನೆ. ಆದ್ರೆ ಮೊಹಮ್ಮದ್ಗೆ ಅವನ ಭಾಷೆ ಅರ್ಥ ಆಗದೆ ಇದ್ದ ಕಾರಣ ಆ ಹಾಲನ್ನ ಅವನೇ ಕುಡಿತಾನೆ. ಅವಾಗ ಆ ಮುತ್ಕ ನೀನ್ ಕುಡಿ ಅಂತ ಯಾರು ಹೇಳಿದ್ದು ಅಂತ ಅವನಿಗೆ ಸಖತ್ ಬೈದು ಮತ್ತೆ ಇನ್ನಷ್ಟು ಹಾಲನ್ನ ಹಾಕಿ ಇದು ನಿನ್ಗಲ್ಲ, ಅಲ್ಲಿದನಲ್ಲ ಅರಬಿ, ಅವನಿಗೆ ಕೊಡು ಅಂತ ಸೈನ್ ಲ್ಯಾಂಗ್ವೇಜ್ ನಲ್ಲಿ ಸನ್ನೆ ಮಾಡಿ ಹೇಳ್ತಾನೆ. ಅವಾಗ ಮೊಹಮ್ಮದ್ ಆ ಹಾಲನ್ನ ಜಸೀರ್ಗೆ ತಂದು ಕೊಡ್ತಾನೆ. ಜಸೀರ್ ಆ ಹಾಲನ್ನ ಕುಡಿದ್ಮೇಲೆ ಆ ಮುತ್ಕನಿಗೆ ಹಿಂದಿ ಬರುತ್ತೆ. ಅವನ ಹತ್ರ ಹೋಗಿ ನೀನು ಇಲ್ಲಿ ಏನ್ ಕೆಲಸ ಮಾಡ್ಬೇಕು ಅಂತ ಕೇಳಿ ತಿಳ್ಕೊ ಅಂತ ಹೇಳ್ತಾನೆ. ಆದ್ರೆ ಮೊಹಮ್ಮದ್ಗೆ ಅವ್ನು ಏನ್ ಹೇಳ್ತಾ ಇದ್ದಾನೆ ಅನ್ನೋದೇ ಅರ್ಥ ಆಗೋದಿಲ್ಲ. ಅದರಿಂದ ಮೊಹಮ್ಮದ್ ಜಸೀರ್ಗೆ, ಅಣ್ಣ ನಾನು ಇಲ್ಲಿಗೆ ಕಂಪ್ನಿ ಕೆಲಸ ಮಾಡೋದಕ್ಕೆ ಅಂತ ಬಂದೆ, ಆದ್ರೆ ಇಲ್ಲಿಗೆ ಏನೇನೋ ನಡೀತಾ ಇದೆ, ದಯವಿಟ್ಟು ನನಗೆ ಸಹಾಯ ಮಾಡಿ, ನಾನು ಇಲ್ಲಿಂದ ವಾಪಸ್ ಹೋಗ್ಬೇಕು ಅಂತ ಹೇಳ್ತಾನೆ. ಅದಕ್ಕೆ ಜಸೀರ್ ಅವನನ್ನ ಅಲ್ಲಿಂದ ಹೊರಗಡೆ ನೂಕಿ ಅಲ್ಲಿದ್ದ ಮುತ್ಕನಿಗೆ ಇವನು ಇಲ್ಲಿ ಏನ್ ಕೆಲಸ ಮಾಡ್ಬೇಕು ಅಂತ ಸರಿಯಾಗಿ ತಿಳಿಸಿ ಹೇಳು ಅಂತ ಹೇಳ್ತಾನೆ. ಆ ಮುತ್ಕ ಮೊಹಮ್ಮದ್ಗೆ ನೀನ್ ಇಲ್ಲ ಹತ್ರ ಏನು ಪ್ರಯೋಜನ ಇಲ್ಲ ಅಂತ ಹೇಳಿ ಅವನು ಕುರಿ ಕಾಯೋದಕ್ಕೆ ಅಂತ ಹೋಗ್ತಾನೆ. ಸ್ನೇಹಿತರೆ, ಕಾಫಿಲ್ ಅಲ್ಲಿ ಕುರಿಗಳನ್ನ ಸಾಕಿರ್ತಾನೆ. ಅದರಿಂದ ಅವುಗಳನ್ನ ನೋಡ್ಕೊಳ್ಳೋದಕ್ಕೆ ಜಸೀರ್ನ ನೇಮಕ ಮಾಡಿರ್ತಾನೆ. ಮತ್ತೆ ಅವನ ಕೈ ಕೆಳಗಡೆ ಕೆಲಸ ಮಾಡೋದಕ್ಕೆ ಅಂತ ಆ ಮುತ್ಕ ಮತ್ತೆ ಮೊಹಮ್ಮದ್ ನ ಯೂಸ್ ಮಾಡ್ಕೊಳ್ಳೋದಕ್ಕೆ ಅಂತ ಅವರನ್ನ ಅಲ್ಲಿಗೆ ತಂದು ಬಿಟ್ಟಿರ್ತಾನೆ. ನಂತರ ಅಲ್ಲಿಗೆ ಕಾಫಿಲ್ ಬರ್ತಾನೆ. ಅವಾಗ ಮೊಹಮ್ಮದ್ ಅವನ ಹತ್ರ ಹೋಗಿ ಕಂಪ್ನಿನಲ್ಲಿ ಒಳ್ಳೆ ಕೆಲಸ ಕೊಡಿಸ್ತೀನಿ, ಒಳ್ಳೆ ಸಂಬಳ ಸಿಗುತ್ತೆ ಅಂತ ಶ್ರೀಕುಮಾರ್ ನಮ್ಗೆ ಮೋಸ ಮಾಡಿದಾನೆ, ಇಲ್ಲಿಂದ ನಾನು ವಾಪಸ್ ಹೋಗ್ಬೇಕು, ದಯವಿಟ್ಟು ನನಗೆ ಸಹಾಯ ಮಾಡಿ ಅಂತ ಕೇಳ್ಕೊತಾನೆ. ಆದ್ರೆ ಕಾಫಿಲ್ ಅವನ ಕೈಗೆ ಒಂದು ಚೀಲನ ಕೊಟ್ಟು ಅವನಿಗೆ ಅವನ ಭಾಷೆನಲ್ಲಿ ಬೈದು ಅದನ್ನ ಒಳಗಡೆ ಇಡು ಅಂತ ಹೇಳ್ತಾನೆ. ಅವಾಗ ಮೊಹಮ್ಮದ್ಗೆ ವಿಧಿ ಇಲ್ದಾನೆ ಆ ಚೀಲನ ಒಳಗಡೆ ತಂದಿರ್ತಾನೆ. ನಂತರ ಅವರು ಮೊಹಮ್ಮದ್ಗೆ ಒಂದು ಜೊತೆ ಹಳೆ ಶೂಸ್ ಮತ್ತೆ ಹಳೆ ಬಟ್ಟೆನ ಕೊಟ್ಟು ಇದನ್ನ ಹಾಕೊಂಡ್ ಬಾ ಅಂತ ಹೇಳ್ತಾರೆ. ಅವಾಗ ಮೊಹಮ್ಮದ್ ಅವ್ರ ಹತ್ರ, ಅಣ್ಣ ನಾನು ಇಲ್ಲಿಗೆ ಬರೋದಕ್ಕೆ ನನ್ನ ಮನೆನ ಅಡೆ ಇಟ್ಟು ದುಡ್ಡನ್ನ ಕೊಟ್ಟಿದ್ದೀನಿ, ನಾನು ಇವಾಗ ವಾಪಸ್ ಮನೆಗೆ ಹೋಗದೆ ಇದ್ರೆ ನನ್ನ ತಾಯಿ ಮತ್ತೆ ನನ್ನ ಹೆಂಡತಿ ಬೀದಿ ಬೀಳ್ತಾರೆ ಅಂತ ಹೇಳ್ತಾನೆ. ಅದಕ್ಕೆ ಕಾಫಿಲ್ ಮತ್ತೆ ಅವನ ಸ್ನೇಹಿತ, ಈ ಮನುಷ್ಯನಿಗೆ ನಮ್ಮ ಭಾಷೆನೇ ಅರ್ಥ ಆಗ್ತಿಲ್ಲ, ಇವನನ್ನ ಹೇಗ್ ದಾರಿ ತರೋದು ಅಂತ ನಗ್ತಾ ಇರ್ತಾರೆ. ಅವಾಗ ಮೊಹಮ್ಮದ್ ಅವನ ಬ್ಯಾಗ್ ನಲ್ಲಿದ್ದ ಒಂದು ಬುಕ್ ಅನ್ನ ತಂದು, ನೋಡಿ ಅಣ್ಣ ನಾನು 20,000ನ ಶ್ರೀಕುಮಾರ್ಗೆ ಕೊಟ್ಟಿದ್ದೀನಿ, ಅಷ್ಟೇ ಅಲ್ಲ 10,000ನ ಏಜೆನ್ಸಿ ಅವ್ರಿಗೆ ಕೊಟ್ಟಿದ್ದೀನಿ ಅಂತ ಆ ಬುಕ್ ಅನ್ನ ಅವನ ಕೈಲಿ ಕೊಡ್ತಾನೆ. ಆದ್ರೆ ಕಾಫಿಲ್ ಆ ಬುಕ್ ಅನ್ನ ಇಸ್ಕೊಂಡು ಹರಿದಾಕ್ತಾನೆ. ಅವಾಗ ಮೊಹಮ್ಮದ್ಗೆ ಸಖತ್ ದುಃಖ ಆಗುತ್ತೆ. ಸ್ವಲ್ಪ ಸಮಯದ ನಂತರ ಮೊಹಮ್ಮದ್ ಕುರಿ ಕಾಯ್ತಿದ್ದ ಮುತ್ಕನ ಹತ್ರ ಬಂದು, ಅಣ್ಣ ಇಲ್ಲಿ ಮೇನ್ ರೋಡ್ ಎಲ್ಲಿ ಬರುತ್ತೆ ಅಂತ ಕೇಳ್ತಾನೆ. ಅದಕ್ಕೆ ಆ ಮುತ್ಕ, ಅದು ಯಾರಿಗ್ ಗೊತ್ತೋ, ಅದು ಇಲ್ಲಿಂದ ತುಂಬಾ ದೂರ ಇದೆ ಅಂತ ಹೇಳ್ತಾನೆ. ನಂತರ ರಾತ್ರಿ ಮೊಹಮ್ಮದ್ಗೆ ಗೊತ್ತಾಗುತ್ತೆ ಅವನು ಒಂದು ಟ್ರ್ಯಾಪ್ ನೊಳಗಡೆ ಸಿಗಾಕೊಂಡಿದ್ದಾನೆ ಅಂತ. ಅದರಿಂದ ಬ್ಯಾಗ್ ನಲ್ಲಿದ್ದ ಒಂದು ಲೆಟರ್ ನ ತಗೊಂಡು ಅವನ ಹೆಂಡತಿಗೆ ಲೆಟರ್ ನ ಬರೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವಾಗ ಅವನಿಗೆ ಅವನ ಹೆಂಡತಿ ನೆನಪಾಗುತ್ತೆ. ಅವನು ಸೌದಿಗೆ ಬರ್ಬೇಕಾದ್ರೆ ಅವನ ತಾಯಿ ಮತ್ತೆ ಅವನ ಹೆಂಡತಿ ತುಂಬಾ ಪ್ರೀತಿಯಿಂದ ಕಳ್ಸಿಕೊಟ್ಟಿರ್ತಾರೆ. ನೆಕ್ಸ್ಟ್ ಡೇ ಅಲ್ಲಿಗೆ ವಾಟರ್ ಮ್ಯಾನ್ ಬಂದಿರ್ತಾನೆ. ಅವನ ಹತ್ರ ಮೊಹಮ್ಮದ್ ಬಂದು, ಅಣ್ಣ ನನ್ನನ್ನ ಮೇನ್ ರೋಡ್ ತನಕ ಬಿಡು ಅಂತ ಕೇಳ್ಕೊತಾನೆ. ಆದ್ರೆ ಆ ವಾಟರ್ ಮ್ಯಾನ್ ಗೆ ಹಿಂದಿ ಬರುತ್ತೆ, ತಮಿಳ್ ಅವನಿಗೆ ಅರ್ಥ ಆಗೋದಿಲ್ಲ. ಅದರಿಂದ ಮೊಹಮ್ಮದ್ ಅವನ ಹತ್ರ ಏನ್ ಹೇಳ್ತಾ ಇದ್ದಾನೆ ಅಂತ ಅವನಿಗೆ ಅರ್ಥ ಆಗ್ತಾ ಇರೋದಿಲ್ಲ. ಅಷ್ಟರಲ್ಲಿ ಅಲ್ಲಿಗೆ ಕಾಫಿಲ್ ಬಂದು ಆ ವಾಟರ್ ಮ್ಯಾನ್ ಗೆ, ನೀನೇನಾದ್ರೂ ಇವನಿಗೆ ಹೆಲ್ಪ್ ಮಾಡಿದ್ರೆ ನಿನ್ಗೆ ಇಲ್ಲಿ ಕೆಲಸ ಇಲ್ದಂಗ್ ಮಾಡ್ತೀನಿ ಅಂತ ಅವನನ್ನ ಎದುರಿಸ್ತಾನೆ. ಮತ್ತೆ ಮೊಹಮ್ಮದ್ಗೆ, ನೀನ್ ಇಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ನೋಡ್ತಾ ಇದೀಯ ಅಂತ ಹೇಳಿ ಅವನ ತಲೆ ಮೇಲಿದ್ದ ಹಗ್ಗದಿಂದ ಮೊಹಮ್ಮದ್ಗೆ ಸಖತ್ ಹೊಡಿತಾನೆ. ಅದರಿಂದ ಮೊಹಮ್ಮದ್ ಕಾಫಿಲ್ ಹೊಡಿತಿದ್ದ ಹಗ್ಗನ ಹಿಡ್ಕೊಂಡು ನಾನು ಇಲ್ಲಿಂದ ಹೋಗ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಕಾಫಿಲ್, ನೀನು ನನ್ ಜೊತೆನೆ ಫೈಟ್ ಮಾಡೋದಕ್ಕೆ ಬರ್ತೀಯಾ, ತಡಿ ನಿನಗೆ ಸರಿಯಾದ ಪಾಠ ಕಲಿಸ್ತೀನಿ ಅಂತ ಅಲ್ಲಿಂದ ಹೋಗಿ ಒಂದು ಗನ್ನನ್ನ ತಂದು, ನೀನೇನಾದ್ರೂ ನಮ್ಮ ಮಾತನ್ನ ಕೇಳ್ದೆ ಹೋದ್ರೆ ನಿನ್ನನ್ನ ಇಲ್ಲೇ ಶೂಟ್ ಮಾಡಿ ಸಾಯಿಸ್ತೀವಿ ಅಂತ ಹೇಳ್ತಾನೆ. ಅಲ್ಲಿಗೆ ಆ ಸೀನ್ ಕಟ್ ಆಗಿ ಮೂವಿ ಮತ್ತೆ ಹಿಂದಕ್ಕೆ ಬರುತ್ತೆ. ಅವಾಗ ಮೊಹಮ್ಮದ್ ಮದ್ವೆ ಆದ ಕ್ಷಣಗಳನ್ನ ತೋರಿಸ್ತಾರೆ. ನೆಕ್ಸ್ಟ್ ಡೇ ಮೊಹಮ್ಮದ್ ಎದ್ದಾಗ ಜಸೀರ್ ಅವನಿಗೆ, ಇಷ್ಟೊತ್ತಾದ್ರೂ ಇನ್ನೂ ಮಲಗಿದೀಯಾ, ಬೇಗ ಎದ್ದು ಕುರಿಗಳಿಂದ ಹಾಲನ್ನ ಕರೆದು ನನಗ್ ತಂದ್ಕೊಡು ಅಂತ ಹೇಳ್ತಾನೆ. ಅದಕ್ಕೆ ಮೊಹಮ್ಮದ್, ಆ ಕೆಲಸ ಮಾಡೋದಕ್ಕೆ ಮುತ್ಕಪ್ಪ ಇದ್ರಲ್ಲ ಅವ್ರೆಲ್ಲಿ ಅಂತ ಕೇಳ್ತಾನೆ. ಅದಕ್ಕೆ ಜಸೀರ್, ನಿನ್ಗೆ ಬೇರೆ ಯಾವ ವಿಷಯನೂ ಬೇಕಾಗಿಲ್ಲ, ನಾವೇನ್ ಕೆಲಸ ಹೇಳ್ತೀವಿ ಅದನ್ನ ಮಾತ್ರ ಮಾಡು ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಅದರಿಂದ ಮೊಹಮ್ಮದ್ ಹೇಗೋ ಮಾಡಿ ಹಾಲನ್ನ ಕರೀತಾನೆ. ನೆಕ್ಸ್ಟ್ ಡೇ ಇಂದ ಮೊಹಮ್ಮದ್ ನೇ ಕುರಿ ಕಾಯೋದಕ್ಕೆ ಅಂತ ಕಳಿಸ್ತಾರೆ. ಅವನು ಹಾಗೆ ಕುರಿಗಳನ್ನ ಕಾಯ್ತಾ ಇರ್ಬೇಕಾದ್ರೆ ಒಂದ್ ಕುರಿ ಬಂದು ಅವನಿಗೆ ಗುದ್ದುತ್ತೆ. ಅದರಿಂದ ಅವನು ಅಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದೋಗ್ತಾನೆ. ಅವಾಗ ಅಲ್ಲಿಗೆ ಕಾಫಿಲ್ ಬಂದು ಮೊಹಮ್ಮದ್ ನ ಎಬ್ರಿಸಿ ಅವನಿಗೆ ಸ್ವಲ್ಪ ನೀರನ್ನ ಕೊಟ್ಟು, ಹೋಗು ಇಲ್ಲೇನ್ ಮಾಡ್ತಾ ಇದೀಯಾ ಕುರಿಕಾಯಿ ಅಂತ ಹೇಳ್ತಾನೆ. ಅವಾಗ ಮೊಹಮ್ಮದ್, ನನಗೆ ತಲೆ ಸುತ್ತಾ ಇದೆ, ದಯವಿಟ್ಟು ನನ್ನನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಅಂತ ಹೇಳ್ತಾನೆ. ಅದಕ್ಕೆ ಕಾಫಿಲ್ ಅವನ ತಲೆ ಮೇಲಿದ್ದ ಹಗ್ಗನ ತಗೊಂಡು ಮೊಹಮ್ಮದ್ ನ ಎದುರಿಸಿ ಕುರಿ ಕಾಯೋದಕ್ಕೆ ಕಳಿಸ್ತಾನೆ. ಈಗಿರ್ಬೇಕಾದ್ರೆ ಒಂದಿನ ಕಾರ್ ಗ್ಲಾಸ್ ನಲ್ಲಿ ಮೊಹಮ್ಮದ್ ಅವನ ಮುಖನ ನೋಡಿ ತುಂಬಾನೇ ದುಃಖ ಪಡ್ತಾ ಇರ್ತಾನೆ. ಅಲ್ಲಿಗೆ ಕಾಫಿಲ್ ಬಂದು ಮೊಹಮ್ಮದ್ಗೆ ಸಖತ್ ಬೈದು, ಇಲ್ಲೇನ್ ಮಾಡ್ತಾ ಇದೀಯಾ, ಮೊದಲು ಕುರಿ ಕಾಯಿ ಹೋಗು ಅಂತ ಕಳಿಸ್ತಾನೆ. ಸ್ವಲ್ಪ ದಿನಗಳ ನಂತರ ಮೊಹಮ್ಮದ್ಗೆ ಅವನು ಯಾವ ವರ್ಷದಲ್ಲಿದ್ದಾನೆ ಯಾವ ಡೇಟ್ ಅಲ್ಲಿ ಇದ್ದಾನೆ ಅನ್ನೋದೇ ಗೊತ್ತಾಗ್ತಾ ಇರೋದಿಲ್ಲ. ಅದರಿಂದ ಮೊಹಮ್ಮದ್ ತುಂಬಾನೇ ನೊಂದು ನಾನಿನ್ನ ಬದುಕೋದ್ ಬೇಡ ಅಂತ ಡಿಸೈಡ್ ಮಾಡಿ ಬೆಟ್ಟದಿಂದ ಕೆಳಗಡೆ ಬಿದ್ದು ಸಾಯೋದಕ್ಕೆ ಅಂತ ಹೋಗ್ತಾನೆ. ಆದ್ರೆ ಅವನು ಆ ಬೆಟ್ಟದ ಕೆಳಗಡೆ ಯಾವ್ದೋ ಒಂದು ಸತ್ತ ದೇಹನ ರಣಗಳು ತಿಂತಿರೋದನ್ನ ನೋಡ್ತಾನೆ. ಅದರಿಂದ ಮೊಹಮ್ಮದ್ ಅದು ಯಾರ್ ಬಾಡಿ ಇರ್ಬೋದು ಅಂತ ನೋಡೋದಕ್ಕೆ ಅಂತ ಬಂದಾಗ
ಅದು ಡೆಲ್ಲಿಯಿಂದ ಬಂದಿದ್ದ ಮುತ್ಕನ ಬಾಡಿ ಆಗಿರುತ್ತೆ. ನನ್ನ ಪ್ರಕಾರ ಮುತ್ಕಪ್ಪನಿಗೆ ವಯಸ್ಸಾದ ಕಾರಣ ಅವನು ಸತ್ತೋಗಿರ್ಬೇಕು. ಅದರಿಂದ ಕಾಫಿಲ್ ಅವನ ಬಾಡಿನ ತಂದು ಇಲ್ಲಿಗೆ ಹಾಕಿರಬಹುದು. ಮೊಹಮ್ಮದ್ ಆ ಮುತ್ಕಪ್ಪನ ಬಾಡಿ ನೋಡಿ ತುಂಬಾನೇ ದುಃಖ ಪಡ್ತಿರ್ಬೇಕಾದ್ರೆ ಅಲ್ಲಿದ್ದ ರಣಹದ್ದುಗಳು ಅವನನ್ನ ಅಟ್ಯಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತವೆ. ಅದರಿಂದ ಮೊಹಮ್ಮದ್ ಆ ರಣಹದ್ದುಗಳಿಂದ ಹೇಗೋ ಮಾಡಿ ತಪ್ಪಿಸ್ಕೊಂಡು ಅಲ್ಲಿಂದ ಓಡೋಗ್ತಾನೆ. ನಂತರ ಸಂಜೆ ಮೊಹಮ್ಮದ್ ನಾನು ಇಲ್ಲಿಂದ ಹೋಗ್ಲೇಬೇಕು, ಇಲ್ಲ ಅಂದ್ರೆ ಆ ಮುತ್ಕಪ್ಪನಿಗೆ ಆದ ಗತಿ ನನ್ಗೂ ಕೂಡ ಆಗುತ್ತೆ ಅಂತ ಡಿಸೈಡ್ ಮಾಡಿ ನೆಕ್ಸ್ಟ್ ಡೇ ಅವನು ಕುರಿ ಕಾಯೋದಕ್ಕೆ ಅಂತ ಹೋದಾಗ ಅಲ್ಲಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅಂತ ಓಡೋಗ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಕಾಫಿಲ್ ಬಂದು ಒಂದು ಸ್ಕೋಪ್ ನಲ್ಲಿ ಅವನು ಹೋಗ್ತಿರೋದನ್ನ ನೋಡಿ ಒಂದು ಒಂಟೆಯಿಂದ ಚೇಸ್ ಮಾಡಿ ಅವನು ಹೋಗ್ತಿದ್ದ ಕಡೆ ಗನ್ನಿಂದ ಶೂಟ್ ಮಾಡ್ತಾನೆ. ಅದರಿಂದ ಮೊಹಮ್ಮದ್ ಅಲ್ಲೇ ಬಿದ್ದೋಗ್ತಾನೆ. ಆದ್ರೆ ಅವನಿಗೆ ಬುಲೆಟ್ ಬಿದ್ದಿರೋದಿಲ್ಲ. ಅವಾಗ ಕಾಫಿಲ್ ಅಲ್ಲಿಗೆ ಬಂದು ಎಲ್ಲಿಗೆ ಹೋಗ್ತಿದ್ದೆ ಅಂತ ಹೇಳಿ ಗನ್ನಿಂದ ಮೊಹಮ್ಮದ್ ನ ಕಾಲಿಗೆ ಹೊಡೆದು ಅವನ ಕಾಲನ್ನ ಮುರಿದು ಮತ್ತೆ ಇನ್ನೊಂದ್ಸಲ ಈ ರೀತಿ ಮಾಡಿದ್ರೆ ನಿನ್ನನ್ನ ಸಾಯಿಸ್ತೀನಿ ಅಂತ ಮೊಹಮ್ಮದ್ ನ ಕೈಯನ್ನ ಕಾಲಿನಿಂದ ಒಸಕಿ ಅವನನ್ನ ರಾತ್ರಿ ಒಂದ್ ಕಡೆ ಕಟ್ಟಾಕ್ತಾನೆ. ಅವಾಗ ಮೊಹಮ್ಮದ್ ಅವನ ಕೈಗೆ ಕಟ್ಟಿದ ಹಗ್ಗನ ಅವನ ಬಾಯಿಂದ ಬಿಚ್ಕೊಂಡು ನೀರನ್ನ ಹುಡ್ಕೊಂಡು ಬಂದು ಕುರಿಗಳಿಗೆ ಅಂತ ಇಟ್ಟಿದ್ದ ನೀರನ್ನ ಕುಡಿತಾನೆ. ಸ್ನೇಹಿತರೆ, ಮೊಹಮ್ಮದ್ ಅಲ್ಲಿ ಎಷ್ಟು ಕಷ್ಟಗಳನ್ನ ಅನುಭವಿಸ್ತಾ ಇರ್ತಾನೆ ಅಂದ್ರೆ ಅಂತ ಕಷ್ಟ ಯಾರಿಗೂ ಬರಬಾರ್ದು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು ಅಂತ ಅನ್ಸುತ್ತೆ. ಅಷ್ಟೊಂದು ಕಷ್ಟಗಳನ್ನ ಅವನು ಅಲ್ಲಿ ಅನುಭವಿಸ್ತಾ ಇರ್ತಾನೆ. ನೀವು ಸಂಪೂರ್ಣವಾಗಿ ಈ ಮೂವಿನ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಅವನು ಎಷ್ಟೊಂದು ಕಷ್ಟನ ಅನುಭವಿಸ್ತಾ ಇರ್ತಾನೆ ಅಂತ. ಮೊಹಮ್ಮದ್ ಇನ್ಮೇಲೆ ದಿನ ಕುರಿಗಳನ್ನ ಕಾಯೋದು, ರಾತ್ರಿ ಬಂದ್ಮೇಲೆ ಕಾಫಿಲ್ ಮತ್ತೆ ಜಸೀರ್ಗೆ ಏನ್ ಕೊಡ್ತಾರೆ ಅದನ್ನ ತಿಂದು ಮಲ್ಗೋದು, ಬರೀ ಇದೇ ಆಗಿರುತ್ತೆ ಅವನ ದಿನಚರಿ. ಟೋಟಲ್ ಆಗಿ ಹೇಳ್ಬೇಕು ಅಂದ್ರೆ ಮೊದ್ಲು ಮುತ್ಕಪ್ಪ ಏನೇನ್ ಕೆಲಸಗಳನ್ನ ಮಾಡ್ತಿದ್ದ ಆ ಕೆಲಸಗಳನ್ನೆಲ್ಲ ಮೊಹಮ್ಮದ್ ಇವಾಗ ಮಾಡೋ ತರ ಆಗಿರುತ್ತೆ. ಈಗಿರ್ಬೇಕಾದ್ರೆ ಒಂದಿನ ಮೊಹಮ್ಮದ್ ಕುರಿಗಳನ್ನ ಕಾಯ್ತಿರ್ಬೇಕಾದ್ರೆ ಅಲ್ಲಿ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಿಂದ ಅವನು ಕುರಿಗಳನ್ನ ಹೊಡ್ಕೊಂಡೋಗಿ ಒಂದು ಗುಹೆ ಒಳಗಡೆ ಕೂರ್ತಾನೆ. ಅವಾಗ ಅವನಿಗೆ ಆ ಗುಹೆ ಒಳಗಡೆಯಿಂದ ಬೇರೆ ಕಡೆ ಹೋಗೋದಕ್ಕೆ ಒಂದು ದಾರಿ ಕಾಣುತ್ತೆ. ಅದರಿಂದ ಆ ದಾರಿ ಎಲ್ಲೋಗುತ್ತೆ ಅಂತ ನೋಡೋದಕ್ಕೆ ಅಂತ ಆ ದಾರಿ ಇರೋ ಕಡೆ ಹೋಗ್ತಾನೆ. ಆ ದಾರಿನಲ್ಲಿ ಮೊಹಮ್ಮದ್ ಮುಂದೆ ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ಅವನ ಸ್ನೇಹಿತ ಅಖಿಲ್ ಸಿಗ್ತಾನೆ. ಅವಾಗ ಅವರಿಬ್ರು ಒಬ್ರನ್ನೊಬ್ರು ನೋಡಿ ತುಂಬಾನೇ ಖುಷಿ ಪಡ್ತಾರೆ. ಅಖಿಲ್ ಮೊಹಮ್ಮದ್ಗೆ ಅಣ್ಣ ನನ್ಗೆ ನಂಬೋದಕ್ಕೆ ಆಗ್ತಾ ಇಲ್ಲ, ನೀನು ನಿಜವಾಗ್ಲೂ ಸಿಕ್ಕಿದ್ಯಾ ಅಂತ ಕೇಳ್ತಾನೆ. ಅದಕ್ಕೆ ಮೊಹಮ್ಮದ್ ನಾವುಗಳು ಇಲ್ಲಿಗೆ ಬಂದು ಎಷ್ಟು ವರ್ಷಗಳು ಕಳೆದೋದು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾನೆ. ಅವಾಗ ಅಕಿಮ್ ಅಣ್ಣ ಬನ್ನಿ ನಾವಿಲ್ಲಿಂದ ಹೋಗೋಣ ಅಂತ ಹೇಳ್ತಾನೆ. ಅವಾಗ ಮೊಹಮ್ಮದ್ ಎಲ್ಲಿಗೆ ಅಂತ ಹೋಗ್ತೀಯಾ, ನಾನು ತುಂಬಾ ಸಲ ಪ್ರಯತ್ನ ಪಟ್ಟಿದ್ದೀನಿ ಆದ್ರೂ ಕೂಡ ಆಗಿಲ್ಲ ಅಂತ ಹೇಳ್ತಾನೆ. ಅವಾಗ ಅಕಿಮ್ ಮೊಹಮ್ಮದ್ಗೆ ಅಣ್ಣ ನಾನು ಇಲ್ಲಿಗೆ ಬಂದು ಕೇವಲ 5 ದಿನಗಳಾಯ್ತು, ಇದಕ್ಕಿಂತ ಮುಂಚೆ ತುಂಬಾ ಜಾಗಗಳಲ್ಲಿ ಏನೇನೋ ಕೆಲಸಗಳನ್ನ ನನ್ನ ಕೈಲಿ ಮಾಡಿಸ್ಕೊಂಡು ಸಖತ್ ನನಗೆ ಟಾರ್ಚರ್ ಕೊಟ್ರು ಅಂತ ಸಖತ್ ಹೇಳ್ತಾನೆ. ನಂತರ ಮೊಹಮ್ಮದ್ಗೆ ಅಣ್ಣ ನಾನು ನಿನ್ನನ್ನ ಇನ್ನೊಂದ್ಸಲಿ ಬಂದು ಭೇಟಿ ಮಾಡ್ತೀನಿ, ಇವಾಗ ಏನಾದ್ರೂ ಆ ರಾಕ್ಷಸರು ನಮ್ಮನ್ನ ನೋಡಿದ್ರೆ ನಮ್ಮನ್ನ ಬದುಕೋಕ್ ಬಿಡೋದಿಲ್ಲ ಅಂತ ಹೇಳಿ ಅಲ್ಲಿಂದ ಓಡೋಗ್ತಾನೆ. ಸ್ವಲ್ಪ ದಿನಗಳ ನಂತರ ಮೊಹಮ್ಮದ್ ಒಂಟೆನ ಇಟ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅಕೀಮ್ ಅಲ್ಲಿಗೆ ಬಂದು ಮೊಹಮ್ಮದ್ ನ ಕರೆದು ಒಂದು ಪತ್ರನ ಅವನಿಗೆ ತೋರಿಸಿ ಅದನ್ನ ಅಲ್ಲೇ ಇಟ್ಟು ಸ್ವಲ್ಪ ಮರಳನ್ನ ಅದ್ರ ಮೇಲೆ ಹಾಕಿ ಓಡೋಗ್ತಾನೆ. ಅದರಿಂದ ಮೊಹಮ್ಮದ್ ಆ ಪತ್ರನ ತಗೊಳಕ್ ಹೋದಾಗ ಅಲ್ಲಿ ಗಾಳಿ ಬಂದಿದ್ರಿಂದ ಆ ಪತ್ರ ಅಲ್ಲಿಂದ ಹಾರೋಗುತ್ತೆ. ಅದರಿಂದ ಮೊಹಮ್ಮದ್ ಆ ಪತ್ರ ಹಿಂದೆನೆ ಹೋಗ್ತಾ ಇರ್ತಾನೆ. ಅವಾಗ ಆ ಪತ್ರ ಒಂದ್ ಕಡೆ ಹೋಗಿ ಒಂದು ಕಡ್ಡಿಗೆ ತಾಗಿ ಕೂರುತ್ತೆ. ಅಷ್ಟರಲ್ಲಿ ಅಲ್ಲಿಗೆ ಕಾಫಿಲ್ ಬಂದು ಮೊಹಮ್ಮದ್ಗೆ ಅಲ್ಲಿ ಏನ್ ಮಾಡ್ತಾ ಇದೀಯಾ, ಬೇಗ ಬಿರುಗಾಳಿ ಬರೋಷ್ಟರಲ್ಲಿ ಮಸಾರಾಗೆ ವಾಪಸ್ ಒಂಟೆಗಳನ್ನ ಹೊಡ್ಕೊಂಡ್ ಬಾ ಅಂತ ಹೇಳಿ ಅವನು ಅಲ್ಲಿಂದ ಹೋಗ್ತಾನೆ. ಕಾಫಿಲ್ ಅಲ್ಲಿಂದ ಹೋದ್ಮೇಲೆ ಮೊಹಮ್ಮದ್ ಆ ಪತ್ರನ ತಗೊಂಡು ಓದ್ತಾನೆ. ಆ ಪತ್ರದಲ್ಲಿ ಹಕೀಮ್ ಅಣ್ಣ ನನ್ ಜೊತೆ ಒಬ್ಬ ಆಫ್ರಿಕನ್ ಇದ್ದಾನೆ, ಅವನಿಗೆ ಇಲ್ಲಿಂದ ಹೊರಗಡೆ ಹೋಗೋದಕ್ಕೆ ದಾರಿ ಗೊತ್ತಿದೆ, ಅದರಿಂದ ಅವನ ಸಹಾಯನ ತಗೊಂಡು ಇಲ್ಲಿಂದ ನಾವು ಹೊರಗಡೆ ಹೋಗೋಣ ಅಂತ ಬರ್ದಿರ್ತಾನೆ. ನಂತರ ಒಂದಿನ ಹಕೀಮ್ ಆಫ್ರಿಕನ್ ಜೊತೆ ಮೊಹಮ್ಮದ್ ಇರುವಂತ ಮಸಾರಾ ಹತ್ರ ಬಂದು ಹಾಡನ್ನ ಹೇಳ್ತಾ ಇರ್ತಾನೆ. ಆ ಆಫ್ರಿಕನ್ ನ ಹೆಸರು ಇಬ್ರಾಹಿಂ ಅಂತ. ಮೊಹಮ್ಮದ್ಗೆ ಹಕೀಮ್ ನ ವಾಯ್ಸ್ ಕೇಳಿದ್ರಿಂದ ಅವನಿದ್ದ ಮಸಾರಾ ಒಳಗಡೆ ಯಾರಾದ್ರೂ ಇದಾರ ಅಂತ ನೋಡಿ ಹಕೀಮ್ ಹತ್ರ ಬರ್ತಾನೆ. ಅವಾಗ ಹಕೀಮ್ ಇಬ್ರಾಹಿಂ ನ ಮೊಹಮ್ಮದ್ಗೆ ಪರಿಚಯ ಮಾಡ್ಕೊಡ್ತಾನೆ. ಅವಾಗ ಇಬ್ರಾಹಿಂ ಮೊಹಮ್ಮದ್ಗೆ ಇನ್ನು ಸ್ವಲ್ಪ ದಿನಗಳಲ್ಲಿ ಕಾಫಿಲ್ ನ ಮಗಳು ಮದ್ವೆ ಇದೆ, ಆ ಮದ್ವೆಗೆ ಎಲ್ರು ಹೋಗ್ತಾರೆ, ಅವಾಗ ಯಾರು ಇಲ್ದೇ ಇರುವಂತ ಸಮಯನ ನೋಡಿ ನಾವಿಲ್ಲಿಂದ ಹೋಗೋಣ, ನನ್ಗೆ ಇಲ್ಲಿಂದ ಹೋಗೋದಕ್ಕೆ ದಾರಿ ಗೊತ್ತಿದೆ ಅಂತ ಹೇಳ್ತಾನೆ. ಅವಾಗ ಹಕೀಮ್ ಅಣ್ಣ ನಾವೇನಾದ್ರೂ ಇಲ್ಲೇ ಇದ್ರೆ ಆ ರಾಕ್ಷಸರು ನಮ್ಮನ್ನ ಜೀವಂತವಾಗಿರೋದಕ್ಕೆ ಬಿಡೋದಿಲ್ಲ, ಅದರಿಂದ ನಾವಿಲ್ಲಿಂದ ಹೋಗ್ಬಿಡೋಣ ಅಂತ ಹೇಳಿ ಮೊಹಮ್ಮದ್ ನ ತಪ್ಕೊಂಡು ಹೇಳ್ತಾನೆ. ಅವಾಗ ಇಬ್ರಾಹಿಂ ಅವನನ್ನ ಸಮಾಧಾನ ಮಾಡಿ ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ. ನಂತರ ರಾತ್ರಿ ಕಾಫಿಲ್ ಅವನ ಸ್ನೇಹಿತರ ಜೊತೆ ಪಾರ್ಟಿ ಮಾಡ್ತಾ ಇರ್ಬೇಕಾದ್ರೆ ಮೊಹಮ್ಮದ್ ಕುರಿಗಳಿರುವಂತ ಜಾಗದಲ್ಲಿ ಕೂತ್ಕೊಂಡು ನೋಡ್ತಾ ಇರ್ತಾನೆ. ಅವಾಗ ಕಾಫಿಲ್ ಅವನ ಹತ್ರ ಬಂದು ಸ್ವಲ್ಪ ಕುರಿ ಮಾಂಸನ ಮೊಹಮ್ಮದ್ಗೆ ಕೊಟ್ಟು ನನ್ನ ಮಗಳ ವೆಡ್ಡಿಂಗ್ ಇದೆ, ಅವತ್ತು ನಿನ್ಗೆ ಬಿರಿಯಾನಿ ತರ್ತೀನಿ ಅಂತ ಹೇಳಿ ಹೋಗ್ತಾನೆ. ನೆಕ್ಸ್ಟ್ ಡೇ ಜಸೀರ್ ಮೊಹಮ್ಮದ್ಗೆ ಸ್ವಲ್ಪ ರೊಟ್ಟಿನ ಕೊಟ್ಟಿ ಇದು ನಿನ್ಗೆ ಇವತ್ತಿನ ಊಟ, ನಾನು ಕಾಫಿಲ್ ನ ಮಗಳು ಮದುವೆಗೆ ಹೋಗ್ತಾ ಇದ್ದೀನಿ, ನಾಳೆ ಬೆಳಿಗ್ಗೆ ಇಲ್ಲಿಗೆ ಬರ್ತೀನಿ, ಆದ್ರಿಂದ ಮಸರನ್ನ ರಾತ್ರಿ ಎಲ್ಲಾ ಕಡೆ ಲಾಕ್ ಮಾಡಿ ಹುಷಾರಾಗಿ ನೋಡ್ಕೊ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಅವರೆಲ್ಲ ಅಲ್ಲಿಂದ ಹೋದ್ಮೇಲೆ ಮೊಹಮ್ಮದ್ ಅವನ ಬಟ್ಟೆನ ತೆಗೆದು ಸ್ನಾನ ಮಾಡೋದಕ್ಕೆ ಅಂತ ಹೋಗ್ತಾನೆ. ಅವಾಗ ಅವನ ದೇಹ ಎಲ್ಲ ಪೂರ್ತಿ ಸಣ್ಣಗಾಗಿರುತ್ತೆ. ನಂತರ ಮೊಹಮ್ಮದ್ ಸ್ನಾನ ಮಾಡಿ ಬೇರೆ ಬಟ್ಟೆನ ಹಾಕೊಂಡು ಹಕೀಮ್ ಮತ್ತೆ ಇಬ್ರಾಹಿಂ ಬಂದು ಅವನನ್ನ ಕರ್ಕೊಂಡು ಹೋಗ್ತಾನೆ ಅಂತ ರೆಡಿ ಆಗ್ತಾ ಇರ್ತಾನೆ. ಮತ್ತೆ ಅಲ್ಲಿದ್ದ ಪ್ರಾಣಿಗಳಿಗೆಲ್ಲ ಆಹಾರನ ಹಾಕಿ ಆ ಪ್ರಾಣಿಗಳ ಜೊತೆ ನಾನು ಇಲ್ಲಿಂದ ಇವತ್ತು ಹೋಗ್ತಾ ಇದ್ದೀನಿ, ಇನ್ ಮುಂದೆ ಯಾವತ್ತೂ ಕೂಡ ಇಲ್ಲಿಗೆ ಬರೋದಿಲ್ಲ, ನಿಮ್ಮನ್ನ ನೋಡ್ಕೊಳ್ಳೋದಕ್ಕೆ ಬೇರೆ ಯಾರಾದ್ರೂ ಬರ್ತಾರೆ ಅಂತ ಮಾತಾಡ್ತಾ ಇರ್ತಾನೆ. ಅಷ್ಟರಲ್ಲಿ ಹಕೀಮ್ ಅಲ್ಲಿಗೆ ಬಂದು ಅಣ್ಣ ಬೇಗ ಬನ್ನಿ, ನಾವಿಲ್ಲಿಂದ ಬೇಗ ಹೋಗ್ಬೇಕು ಅಂತ ಹೇಳ್ತಾನೆ. ಅದರಿಂದ ಮೊಹಮ್ಮದ್ ಅಲ್ಲಿಂದ ಬೇಗ ಬೇಗ ಹೋಗ್ತಾನೆ. ನಂತರ ಅವರೆಲ್ಲ ಮುಂದೆ ಹೋಗ್ತಾ ಇರ್ಬೇಕಾದ್ರೆ ರಾತ್ರಿ ಆಗುತ್ತೆ. ಅವಾಗ ಅವರಿಗೆಲ್ಲ ತುಂಬಾ ಸುಸ್ತಾಗಿರುತ್ತೆ. ಆದ್ರೂ ಕೂಡ ಅವರೆಲ್ಲ ಹೇಗೋ ಮಾಡಿ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಒಂದ್ ಕಡೆ ಅವರಿಗೆ ಮಸಾರ ಇರೋದು ಗೊತ್ತಾಗುತ್ತೆ. ಅದರಿಂದ ಹಕೀಮ್ ಅಣ್ಣ ನನಗೆ ತುಂಬಾನೇ ದಾವಾಗಿದೆ, ಅದರಿಂದ ನಾನು ಆ ಮಸಾರ ಹತ್ರ ಹೋಗಿ ನೀರನ್ನ ಕುಡ್ಕೊಂಡ್ ಬರ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಇಬ್ರಾಹಿಂ ಬೇಡ ನೀನ್ ಹೋಗ್ಬೇಡ, ನಾನು ಹೋಗಿ ನೀರನ್ನ ತರ್ತೀನಿ ಅಂತ ಅವನು ಮಸಾರ ಹತ್ರ ಹೋಗಿ ಅವನ್ ಮೊದ್ಲು ನೀರನ್ನ ಕುಡ್ದು ಒಂದು ಪಾತ್ರೆನಲ್ಲಿ ನೀರನ್ನ
ವಾಪಸ್ ತರಬೇಕಾದ್ರೆ ಅವನನ್ನ ಅಲ್ಲಿದ್ದ ಅರಬಿಗಳು ನೋಡಿ ಅವನ ಕಡೆ ಶೂಟ್ ಮಾಡ್ತಾರೆ. ಆದ್ರೆ ಅದರಿಂದ ಇಬ್ರಾಹಿಂ ತಪ್ಪಿಸ್ಕೊಂಡು ಅಲ್ಲಿಂದ ಓಡೋಗ್ತಾನೆ. ಅದನ್ನ ನೋಡಿದ ಹಕೀಂ ಮತ್ತೆ ಮೊಹಮ್ಮದ್ ಕೂಡ ಅಲ್ಲಿಂದ ಓಡೋಗ್ತಾರೆ. ಆದ್ರೂ ಕೂಡ ಅರಬಿಗಳು ಅವ್ರ ಹಿಂದೆನೆ ಬಂದು ಅವ್ರ ಕಡೆ ಶೂಟ್ ಮಾಡ್ತಾರೆ. ಆದ್ರೆ ಅವ್ರುಗಳು ಅವರಿಂದ ತಪ್ಪಿಸ್ಕೊಂಡು ಹೋಗ್ತಾರೆ. ನಂತರ ರಾತ್ರಿ ಆದ್ರಿಂದ ಅವರೆಲ್ಲ ಒಂದ್ ಕಡೆ ರೆಸ್ಟ್ ಮಾಡಿ ನೆಕ್ಸ್ಟ್ ಡೇ ಮತ್ತೆ ಮೇಲೆದ್ದು ಸೂರ್ಯನ ಸಹಾಯದಿಂದ ದಿಕ್ಕನ್ನ ತಿಳ್ಕೊಂಡು ಮತ್ತೆ ಅವರು ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಹಕೀಮ್ಗೆ ಒಂದ್ ಕಡೆ ನೀರಿರೋ ತರ ಕಾಣುತ್ತೆ. ಅದರಿಂದ ಅವನು ತುಂಬಾ ಖುಷಿಯಿಂದ ನೀರನ್ನು ಕುಡಿಯೋದಕ್ಕೆ ಅಂತ ಅಲ್ಲಿಗೆ ಓಡೋಗ್ತಾನೆ. ಆದ್ರೆ ಅಲ್ಲಿ ನೀರಿರೋದಿಲ್ಲ, ಅದ್ರ ಬದಲಾಗಿ ಒಂದು ಒಂಟೆ ಸತ್ ಬಿದ್ದಿರುತ್ತೆ. ಅದನ್ನ ನೋಡಿ ಅವರೆಲ್ಲ ತುಂಬಾ ಬೇಜಾರ್ ಮಾಡ್ಕೊಂಡು ಮತ್ತೆ ಅಲ್ಲಿಂದ ನಡೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗೆ ಅವರು ಮುಂದೆ ಹೋಗ್ತಿರ್ಬೇಕಾದ್ರೆ ಅವ್ರು ಹೋಗ್ತಿದ್ದ ಜಾಗದಲ್ಲಿ ಹಾವುಗಳಿರ್ತವೆ. ಅದನ್ನ ನೋಡಿದ ಇಬ್ರಾಹಿಂ ಹಕೀಮ್ನ ಅಲ್ಲಿಂದ ಹೊರಗಡೆ ಕರ್ಕೊಂಡು ಹೋಗ್ತಾನೆ. ಆದ್ರೆ ಮೊಹಮ್ಮದ್ ಮಾತ್ರ ಹಾವುಗಳಿರುವಂತ ಜಾಗದಲ್ಲೇ ಸಿಗಾಕೋತಾನೆ. ಅವಾಗ ಹಕೀಂ ಮೊಹಮ್ಮದ್ಗೆ ಅಳ್ಳಾಡ್ಬೇಡ, ಹಾಗೆ ನಿತ್ಕೋ ಅಂತ ಹೇಳ್ತಾನೆ. ಅದರಿಂದ ಹಕೀಂ ಸ್ವಲ್ಪನೂ ಅಳ್ಳಾಡ್ದಿರೋ ತರ ನಿತ್ಕೋತಾನೆ. ಅವಾಗ ಅಲ್ಲಿದ್ದ ಹಾವುಗಳೆಲ್ಲ ಮುಂದಕ್ಕೆ ಹೋಗ್ತವೆ. ನಂತರ ಮತ್ತೆ ರಾತ್ರಿ ಆದ್ರಿಂದ ಅವ್ರುಗಳೆಲ್ಲ ಒಂದ್ ಕಡೆ ರೆಸ್ಟ್ ಮಾಡ್ತಾರೆ. ನೆಕ್ಸ್ಟ್ ಡೇ ಮತ್ತೆ ಮೇಲೆದ್ದು ಅವ್ರುಗಳು ನಡೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಅಷ್ಟರಲ್ಲಿ ಮೊಹಮ್ಮದ್ ಚಪ್ಪಲಿ ಇಲ್ದಾನೆ ನಡೆದಿದ್ರಿಂದ ಅವನ ಕಾಲ್ಗಳಲ್ಲಿ ತುಂಬಾ ಬೊಬ್ಬೆಗಳು ಬಂದಿರ್ತವೆ. ಅವಾಗ ಇಬ್ರಾಹಿಂ ಅವನ ಜಾಕೆಟ್ ಅನ್ನ ಬಿಚ್ಚಿ ಮೊಹಮ್ಮದ್ ನ ಕಾಲಿಗೆ ಕಟ್ತಾನೆ. ಅದರಿಂದ ಅವ್ರುಗಳು ಮತ್ತೆ ನಡೆಯೋದಕ್ಕೆ ಶುರು ಮಾಡ್ತಾರೆ. ಅವ್ರುಗಳೆಲ್ಲ ಹಾಗೆ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅವ್ರುಗಳಿಗೆ ಕುಡಿಯೋದಕ್ಕೆ ನೀರ್ ಸಿಗದೆ ಇದ್ದ ಕಾರಣ ಹಕೀಂ ಒಂದ್ ಕಡೆ ಸುಸ್ತಾಗಿ ಬಿದ್ದೋಗ್ತಾನೆ. ಈ ಕಡೆ ಮೊಹಮ್ಮದ್ಗೂ ಕೂಡ ಸ್ವಲ್ಪ ಜ್ವರ ಬಂದಿರುತ್ತೆ. ಅದರಿಂದ ಇಬ್ರಾಹಿಂ ಅವ್ರಗಳ ಬಾಡಿ ಮೇಲೆ ಮರಳನ್ನ ಹಾಕಿ ಸ್ವಲ್ಪ ದೂರ ಅವ್ರುಗಳನ್ನ ಕರ್ಕೊಂಡು ಹೋಗೋದು ಮತ್ತೆ ರೆಸ್ಟ್ ಮಾಡೋದು ಹೀಗೆ ಮಾಡ್ತಿರ್ತಾನೆ. ಅವ್ರುಗಳು ಹಾಗೆ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಹಕೀಮ್ಗೆ ಸ್ವಲ್ಪ ದೂರದಲ್ಲಿ ಮನೆಗಳಿರೋ ತರ ಕಾಣುತ್ತೆ. ಅದರಿಂದ ಅವನು ತುಂಬಾ ಖುಷಿಯಿಂದ ಅಣ್ಣ ನಮ್ಗೆ ರೋಡ್ ಸಿಕ್ತು ಅಂತ ಅಲ್ಲಿಂದ ಓಡೋಗ್ತಾನೆ. ಆದ್ರೆ ಅಲ್ಲಿ ಯಾವ್ದೇ ತರ ಮನೆಗಳೇ ಆಗ್ಲಿ ರೋಡ್ ಆಗ್ಲಿ ಇರೋದಿಲ್ಲ. ಆದ್ರೂ ಕೂಡ ಹಕೀಮ್ ಅಲ್ಲಿಂದ ಓಡೋಗ್ತಾ ಇರ್ತಾನೆ. ಅವಾಗ ಅವನಿಗೆ ತಲೆ ಸುತ್ತ ಬಂದು ಅಲ್ಲಿಂದ ಕೆಳಗಡೆ ಉರುಳಿ ಬೀಳ್ತಾನೆ. ಅವಾಗ ಅವನ ಬಾಯಿನಲ್ಲಿ ಬ್ಲಡ್ ವಾಮಿಟ್ ಆಗ್ತಾ ಇರುತ್ತೆ. ಅದನ್ನ ನೋಡಿದ ಮೊಹಮ್ಮದ್ ಇಬ್ರಾಹಿಂಗೆ ಅವನನ್ನ ಕಾಪಾಡು ಅಂತ ಹೇಳ್ತಾನೆ. ಅದಕ್ಕೆ ಅವನು ಸಾರಿ, ನಮ್ ಕೈಲಿ ಇವಾಗ ಏನು ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಸ್ಟೋಮ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಿಂದ ಇಬ್ರಾಹಿಂ ಮೊಹಮ್ಮದ್ ನ ಅಲ್ಲಿಂದ ಹೇಳ್ಕೊಂಡು ಹೋಗ್ತಾನೆ. ಅಲ್ಲಿಗೆ ಸ್ಟೋಮ್ ಬಂದಿದ್ರಿಂದ ಹಕೀಮ್ ನ ಬಾಡಿ ಮರಳಿಂದ ಮುಚ್ಕೊಂಡು ಹೋಗ್ತಾ ಇರುತ್ತೆ. ಇಬ್ರಾಹಿಂ ಮೊಹಮ್ಮದ್ ಅಲ್ಲಿಂದ ಹೋಗೋಷ್ಟರಲ್ಲಿ ಅಲ್ಲಿಗೆ ಸ್ಟೋಮ್ ಬಂದೇ ಬಿಡುತ್ತೆ. ಅವಾಗ ಅವರಿಬ್ರು ತಪ್ಕೊಂಡು ನಿಂತ್ಕೋತಾರೆ. ಸ್ವಲ್ಪ ಸಮಯದ ನಂತರ ವಾತಾವರಣ ಕೂಲ್ ಆಗುತ್ತೆ. ಅವಾಗ ಮೊಹಮ್ಮದ್ ಮೇಲೆದ್ದು ಹಕೀಮ್ ನ ಬಾಡಿ ಎಲ್ಲಿದೆ ಅಂತ ನೋಡ್ತಾನೆ. ಆದ್ರೆ ಅವನ ಬಾಡಿ ಮರಳಿಂದ ಮುಚ್ಚೋಗಿರುತ್ತೆ. ಅವಾಗ ಅವರು ಅಲ್ಲೇ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾರೆ. ನಂತರ ಇಬ್ರಾಹಿಂ ಮೊಹಮ್ಮದ್ ನ ಕರ್ಕೊಂಡು ಅಲ್ಲಿಂದ ಹೋಗ್ತಿರ್ಬೇಕಾದ್ರೆ ಮೊಹಮ್ಮದ್ಗೆ ತಲೆ ತಿರುಗಿ ಬಂದು ಕೆಳಗಡೆ ಬಿದ್ದೋಗ್ತಾನೆ. ಅವಾಗ ಮೊಹಮ್ಮದ್ ನ ಕಾಲ್ಗಳಲ್ಲಿ ತುಂಬಾ ದಪ್ಪದಾಗಿ ಗುಳ್ಳೆಗಳಾಗಿರ್ತವೆ. ಅದನ್ನ ನೋಡಿ ಇಬ್ರಾಹಿಂಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇರೋದಿಲ್ಲ. ಅಷ್ಟರಲ್ಲಿ ಅಲ್ಲಿಗೆ ಒಂದು ಲಿಸರ್ಟ್ ಬರುತ್ತೆ. ಅದನ್ನ ಇಬ್ರಾಹಿಂ ನೋಡಿದಾಗ ಅವನಿಗೆ ಗೊತ್ತಾಗುತ್ತೆ ಇಲ್ಲೇ ಪಕ್ಕದಲ್ಲಿ ಎಲ್ಲೋ ವಾಟರ್ ಇದೆ ಅಂತ. ಅದರಿಂದ ಇಬ್ರಾಹಿಂ ಮೊಹಮ್ಮದ್ಗೆ ಫ್ರೆಂಡ್ ಬೇಗ ಬಾ, ಇಲ್ಲಿ ವಾಟರ್ ಸಿಗುತ್ತೆ ಅಂತ ಹೇಳ್ತಾನೆ. ಅದರಿಂದ ಮೊಹಮ್ಮದ್ ತುಂಬಾ ಖುಷಿಯಿಂದ ಅಲ್ಲಿಂದ ಓಡೋಗಿ ನೀರನ್ನು ಕುಡಿಯೋದಕ್ಕೆ ಅಂತ ಹೋಗ್ತಾನೆ. ಆದ್ರೆ ಇಬ್ರಾಹಿಂ ಅವನನ್ನ ತಡೆದು ಫಾಸ್ಟ್ ಆಗಿ ನೀರನ್ನು ಕುಡಿಬೇಡ, ಸ್ವಲ್ಪ ಸ್ವಲ್ಪನೇ ಕುಡಿಬೇಕು ಅಂತ ಹೇಳಿ ಒಂದು ಬಟ್ಟೆನಲ್ಲಿ ನೀರನ್ನ ಎಜ್ಜಿ ಇಬ್ರಾಹಿಂ ಮೊಹಮ್ಮದ್ಗೆ ನೀರನ್ನು ಕುಡಿಸ್ತಾನೆ. ಅವಾಗ ಇಬ್ರಾಹಿಂಗೆ ಅಲ್ಲೇ ಪಕ್ಕದಲ್ಲಿ ಒಂದು ಕೂಲ್ ಡ್ರಿಂಕ್ಸ್ ನ ಬಾಟಲ್ ಸಿಗುತ್ತೆ. ನಂತರ ಅವರು ಅಲ್ಲೇ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅಲ್ಲಿ ಸಿಕ್ಕಿದ್ದ ಬಾಟಲ್ ನಲ್ಲಿ ಸ್ವಲ್ಪ ನೀರನ್ನ ತಗೊಂಡು ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ಒಂದು ಬಿಸ್ಕೆಟ್ ನ ಕವರ್ ಸಿಗುತ್ತೆ. ಅದನ್ನ ನೋಡಿದ ಇಬ್ರಾಹಿಂ ಮೊಹಮ್ಮದ್ಗೆ ಇಲ್ಲೇ ಪಕ್ಕದಲ್ಲೆಲ್ಲೋ ಜನಗಳಿದ್ದಾರೆ ಅಂತ ಹೇಳ್ತಾನೆ. ಅದರಿಂದ ಅವರು ಸ್ವಲ್ಪ ಮುಂದೆ ಬಂದು ನೋಡಿದ್ರೆ ಯಾವ್ದೋ ಒಂದು ವೆಹಿಕಲ್ ಹೋಗಿರುವಂತ ಗುರುತು ಅವ್ರಗಳಿಗೆ ಕಾಣುತ್ತೆ. ಅದನ್ನ ನೋಡಿ ಅವ್ರುಗಳು ಇನ್ನೇನ್ ನಮ್ಗೆ ರೋಡ್ ಸಿಕ್ತು ಅಂತ ತುಂಬಾ ಖುಷಿಯಿಂದ ಆ ವೆಹಿಕಲ್ ನ ಗುರ್ತಿರುವಂತ ಜಾಗಕ್ಕೆ ಬರ್ತಾರೆ. ಆದ್ರೆ ಅವ್ರುಗಳು ಅಲ್ಲಿ ಬಂದು ಮುಂದೆ ನೋಡಿದ್ರೆ ಸುತ್ತೆಲ್ಲ ಬರೀ ಮರಳೆ ಇರುತ್ತೆ. ಅದರಿಂದ ಅವರು ತುಂಬಾನೇ ಬೇಜಾರ್ ಮಾಡ್ಕೊಂಡು ಮತ್ತೆ ಅಲ್ಲಿಂದ ನಡೆಯೋದಕ್ಕೆ ಶುರು ಮಾಡ್ತಾರೆ. ಅವ್ರುಗಳು ಮುಂದೆ ನಡೆದು ತುಂಬಾ ಸುಸ್ತಾದ್ರಿಂದ ಒಂದ್ ಕಡೆ ರೆಸ್ಟ್ ಮಾಡ್ತಾರೆ. ನೆಕ್ಸ್ಟ್ ಡೇ ಮೊಹಮ್ಮದ್ಗೆ ಎಚ್ಚರಿಕೆ ಆದಾಗ ಅಲ್ಲಿ ಇಬ್ರಾಹಿಂ ಇರೋದಿಲ್ಲ. ಅವನು ಕೂಲ್ ಡ್ರಿಂಕ್ಸ್ ನ ಬಾಟ್ಲ್ ಅಲ್ಲಿ ನೀರನ್ನ ಇಟ್ಟು ಅವನು ಅಲ್ಲಿಂದ ಹೋಗಿರ್ತಾನೆ. ಅದರಿಂದ ಮೊಹಮ್ಮದ್ ಒಬ್ನೇ ಅಲ್ಲಿಂದ ನಡೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸ್ವಲ್ಪ ದೂರ ಬಂದ್ಮೇಲೆ ಅವನಿಗೆ ತುಂಬಾ ಸುಸ್ತಾಗುತ್ತೆ. ಅದರಿಂದ ಅವನು ಒಂದ್ ಕಡೆ ಕೂತ್ಕೊಂಡು ಅವನ ಹತ್ರ ಇದ್ದ ನೀರನ್ನು ಕುಡಿದು ಸ್ವಲ್ಪ ರೆಸ್ಟ್ ಮಾಡ್ತಿರ್ಬೇಕಾದ್ರೆ ಅವನಿಗೆ ಪಕ್ಕದಲ್ಲಿ ಏನೋ ಒಂದು ಸೌಂಡ್ ಕೇಳುತ್ತೆ. ಅದರಿಂದ ಅವನು ಆ ಸೌಂಡ್ ಏನು ಅಂತ ನೋಡೋದಕ್ಕೆ ಅಂತ ಬಂದಾಗ ಅಲ್ಲಿ ಮೇನ್ ರೋಡ್ ಅವನಿಗೆ ಕಾಣುತ್ತೆ. ಅದರಿಂದ ಮೊಹಮ್ಮದ್ ತುಂಬಾ ಖುಷಿಯಿಂದ ಅಲ್ಲೇ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾನೆ. ನಂತರ ರಾತ್ರಿ ಆ ರೋಡ್ ನಲ್ಲಿ ಒಂದು ಲಾರಿ ಬರ್ತಾ ಇರುತ್ತೆ. ಅದನ್ನ ನೋಡಿದ ಮೊಹಮ್ಮದ್ ಅದನ್ನ ಅಡ್ಡ ಹಾಕೋದಕ್ಕೆ ಅಂತ ಹೋಗ್ತಾನೆ. ಆದ್ರೆ ಆ ಲಾರಿ ಅವರು ಅಲ್ಲಿ ನಿಲ್ಸೋದಿಲ್ಲ, ಹಾಗೆ ಹೋಗ್ಬಿಡ್ತಾರೆ. ಆದ್ರಿಂದ ಮೊಹಮ್ಮದ್ ಆ ರಾತ್ರಿ ಅಲ್ಲೇ ರೆಸ್ಟ್ ಮಾಡಿ ನೆಕ್ಸ್ಟ್ ಡೇ ಅದೇ ರೋಡ್ ನಲ್ಲಿ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅವನಿಗೆ ಡ್ಯಾಶ್ ಹೊಡೆಯೋ ತರ ಒಂದು ಲಾರಿ ಬಂದ್ ನಿಲ್ಲುತ್ತೆ. ಅವಾಗ ಮೊಹಮ್ಮದ್ ನಾನು ಬರ್ತೀನಿ ಅಂತ ಹೇಳೋಷ್ಟ್ರಲ್ಲಿ ಆ ಲಾರಿ ಡ್ರೈವರ್ ಲಾರಿನ ಸ್ಟಾರ್ಟ್ ಮಾಡ್ಕೊಂಡು ಅಲ್ಲಿಂದ ಹೋಗ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಇನ್ನೊಂದು ಕಾರ್ ಬರುತ್ತೆ. ಆ ಕಾರ್ ನಲ್ಲಿದ್ದ ಶ್ರೀಮಂತ ಮೊಹಮ್ಮದ್ ನ ನೋಡಿ ಅವನನ್ನ ಕಾರ್ ಒಳಗಡೆ ಕೂರಿಸಿ ಅವನಿಗೆ ಕುಡಿಯೋದಕ್ಕೆ ನೀರನ್ನ ಕೊಡ್ತಾನೆ. ಅದರಿಂದ ಮೊಹಮ್ಮದ್ ನೀರನ್ನು ಕುಡಿದು ಆ ಕಾರ್ ಒಳಗಡೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾನೆ. ಸ್ವಲ್ಪ ಸಮಯದ ನಂತರ ಮೊಹಮ್ಮದ್ಗೆ ಎಚ್ಚರಿಕೆ ಆದಾಗ ಅವನಿದ್ದ ಕಾರು ಸಿಟಿ ಒಳಗಡೆ ಹೋಗ್ತಾ ಇರುತ್ತೆ. ಅದನ್ನ ನೋಡಿದ ಮೊಹಮ್ಮದ್ಗೆ ತುಂಬಾನೇ ಖುಷಿ ಆಗ್ತಾ ಇರುತ್ತೆ. ಅವಾಗ ಆ ಶ್ರೀಮಂತ ಮೊಹಮ್ಮದ್ ನ ಸಿಟಿ ಒಳಗಡೆ ಕರ್ಕೊಂಡು ಬಂದ್ ಬಿಡ್ತಾನೆ. ಅವಾಗ ಮೊಹಮ್ಮದ್ ಆ ಶ್ರೀಮಂತನಿಗೆ ಸಹಾಯ ಮಾಡಿದಕ್ಕೆ ತುಂಬಾ ಥ್ಯಾಂಕ್ಸ್ ಅಂತ ಕೈ ಮುಗಿತಾನೆ. ನಂತರ ಮೊಹಮ್ಮದ್ ಸಿಟಿ ಒಳಗಡೆ ಮಲಗಿರ್ಬೇಕಾದ್ರೆ ಅವನ ಭಾಷೆ ಗೊತ್ತಿರೋರು ಅವನನ್ನ ಕರ್ಕೊಂಡೋಗಿ ಅವನಿಗೆ ಸ್ನಾನ ಮಾಡಿಸಿ ಟ್ರೀಟ್ಮೆಂಟ್ ಕೂಡ ಮಾಡಿಸ್ತಾರೆ. ನಂತರ ಅವರು ಮೊಹಮ್ಮದ್ ನ ಅಡ್ರೆಸ್ ಅನ್ನ ತಗೊಂಡು ಅವನ ಊರಿನವರ ಫೋನ್ ನಂಬರ್ ಅನ್ನ ಕಲೆಕ್ಟ್ ಮಾಡಿ ಅವರಿಗೆ ಕಾಲ್ ಮಾಡಿ ಮೊಹಮ್ಮದ್ಗೆ ಮಾತಾಡೋದಕ್ಕೆ ಅಂತ ಕೊಡ್ತಾರೆ. ಮೊಹಮ್ಮದ್ ಆ ಫೋನ್ ನಲ್ಲಿ ಮಾತಾಡಿದಾಗ ಆ ಕಡೆಯಿಂದ ಅವನ ಹೆಂಡತಿ ಮಾತಾಡ್ತಾಳೆ. ಮೊಹಮ್ಮದ್ ಅವನ ಹೆಂಡತಿ ವಾಯ್ಸ್ ಕೇಳಿ ಕಣ್ಣಲ್ಲಿ ನೀರಾಗ್ತಾ ಇರ್ತಾನೆ. ನೆಕ್ಸ್ಟ್ ಡೇ ಮೊಹಮ್ಮದ್ ನ ಪೊಲೀಸ್ ಸ್ಟೇಷನ್ ಗೆ ಕರ್ಕೊಂಡು ಬಂದು ಅವನ ಹೆಸರನ್ನ ರಿಜಿಸ್ಟರ್ ಮಾಡಿಸ್ತಾ ಇರ್ಬೇಕಾದ್ರೆ ಆ ಪೊಲೀಸ್ ಸ್ಟೇಷನ್ ಅಲ್ಲಿ ಕ್ರಿಮಿನಲ್ ಗಳ ಫೋಟೋ ಇರುವ ಜಾಗದಲ್ಲಿ ಇಬ್ರಾಹಿಂ ಫೋಟೋ ಇರೋದನ್ನ ಮೊಹಮ್ಮದ್ ನೋಡ್ತಾನೆ. ಅವಾಗ ಅವನಿಗೆ ಗೊತ್ತಾಗುತ್ತೆ ಇಬ್ರಾಹಿಂ ಅವನನ್ನ ಮಧ್ಯದಲ್ಲಿ ಯಾಕೆ ಬಿಟ್ಟೋದ ಅಂತ. ನಂತರ ಅಲ್ಲಿನ ಪೊಲೀಸ್ನವರು
ಪೊಲೀಸ್ನವರು ವೀಸಾ ಪಾಸ್ಪೋರ್ಟ್ ಯಾರ್ಯಾರಿಗಿಲ್ಲ ಅವ್ರಗಳನ್ನೆಲ್ಲ ಅವ್ರವ್ರ ದೇಶಕ್ಕೆ ಕಳಿಸೋದಕ್ಕೆ ಅಂತ ಏರ್ಪಾಟ್ ಮಾಡಿರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಸ್ವಲ್ಪ ಅರಬಿಗಳು ಬಂದು ಅವ್ರ ಕಡೆ ಹುಡುಗರು ಯಾರು ಬಂದಿದಾರ ಅಂತ ಚೆಕ್ ಮಾಡ್ತಾ ಇರ್ತಾರೆ. ಅವಾಗ ಒಬ್ಬ ಅರಬಿಗೆ ಅವನ ಕಡೆ ಹುಡುಗ ಸಿಗ್ತಾನೆ. ಅವಾಗ ಅವನಿಗೆ ಸಖತ್ ಹೊಡೆದು ಅವನನ್ನ ಅಲ್ಲಿಂದ ಹೇಳ್ಕೊಂಡು ಹೋಗ್ತಾನೆ. ಮತ್ತೆ ಇನ್ನು ಸ್ವಲ್ಪ ಜನ ಅರಬಿಗಳು ಅವ್ರ ಕಡೆ ಹುಡುಗರನ್ನ ಚೆಕ್ ಮಾಡೋದಕ್ಕೆ ಅಂತ ಬರ್ತಾ ಇರ್ತಾರೆ. ಅದರಲ್ಲಿ ಕಫಿಲ್ ಕೂಡ ಇರ್ತಾನೆ. ಅದನ್ನ ನೋಡಿದ ಮೊಹಮ್ಮದ್ಗೆ ಸಖತ್ ಭಯ ಆಗ್ತಾ ಇರುತ್ತೆ. ಅವಾಗ ಕಾಫಿಲ್ ಅವನ ಹತ್ರ ಬಂದು ಅವನನ್ನ ಗುರ್ತಿಡ್ದು ನೀನೇನಾದ್ರೂ ನನ್ನ ಸ್ಪಾನ್ಸರ್ಶಿಪ್ ಒಳಗಡೆ ಇದ್ದಿದ್ರೆ ಇವಾಗ್ಲೇ ನಿನ್ನನ್ನ ಮರ್ಸಾಗೆ ಕರ್ಕೊಂಡು ಹೋಗ್ತಿದ್ದೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಆದ್ರೆ ಮೊಹಮ್ಮದ್ಗೆ ಕಾಫಿಲ್ ಅವನ ಹತ್ರ ಏನ್ ಹೇಳೋದ ಅಂತ ಗೊತ್ತಾಗಿರೋದಿಲ್ಲ. ಅವಾಗ ಪಕ್ಕದಲ್ಲಿದ್ದವನು ಮೊಹಮ್ಮದ್ಗೆ ನೋಡಿ ಬ್ರದರ್, ನಿಮ್ಗೆ ವೀಸಾನ ಬೇರೆಯವ್ರು ಕಳ್ಸಿದ್ರು, ಆದ್ರೆ ಈ ವ್ಯಕ್ತಿ ನಿಮ್ಮನ್ನ ಕಿಡ್ನಾಪ್ ಮಾಡಿ ನಿಮ್ಮನ್ನ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾನೆ ಅಂತ ಹೇಳ್ತಾನೆ. ಅವಾಗ ಮೊಹಮ್ಮದ್ಗೆ ಗೊತ್ತಾಗುತ್ತೆ ನಾವೆಲ್ಲರೂ ಇಲ್ಲಿ ಮೋಸ ಹೋದ್ವಿ ಅಂತ. ನಂತರ ಆ ದೇಶದ ಪೊಲೀಸ್ನವರು ಅವ್ರಗಳನ್ನೆಲ್ಲ ಒಂದು ಫ್ಲೈಟ್ ನಲ್ಲಿ ಅವರವರ ದೇಶಕ್ಕೆ ಕಳಿಸ್ಕೊಡ್ತಾರೆ. ಅಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ.